ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ತಾಲೂಕು ಜೆಡಿಎಸ್ ಪಕ್ಷ ಹಾಗೂ ಮಾಜಿ ಶಾಸಕ ಕೆ. ಮಹದೇವ್ ನೇತೃತ್ವದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಮಾಜಿ ಶಾಸಕ ಕೆ. ಮಹದೇವ್ ಮಾತನಾಡಿ, 20 ವರ್ಷದಿಂದ ಜೆಡಿಎಸ್ ಪಕ್ಷದ ಕಾರ್ಯಕರ್ತನಾಗಿ ಈ ತಾಲೂಕಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡುತ್ತಿರುವುದು ತಾಲೂಕಿನಲ್ಲಿಯೇ ಜೆಡಿಎಸ್ ಪಕ್ಷದ ದೊಡ್ಡ ಹಬ್ಬವಾಗಿದೆ ಎಂದರು. ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಅಣ್ಣೇಗೌಡ, ಕೆ. ರಮೇಶ್, ವಕೀಲರಾದ ನಾಗರಾಜು, ಮಂಜುನಾಥ್ ಸಿಂಗ್, ಶಂಕರೇಗೌಡ, ಮುಖಂಡರಾದ ಪರಮೇಶ್, ನವೀನ್, ರಮೇಶ್, ಮುತ್ತುರಾಜ್, ರಾಜೇಂದ್ರ, ವಿದ್ಯಾಶಂಕರ್, ಕಿತ್ತೂರು ದಿನೇಶ್, ಗಗನ್, ಭುವನಹಳ್ಳಿ ಗಿರೀಶ್, ಸುರಗಳ್ಳಿ ರವಿ, ಧನಂಜಯ್, ಸುನಿಲ್ ಕುಮಾರ್, ಈಚೂರು ಶ್ರೀನಿವಾಸ್, ಕೃಷ್ಣೇಗೌಡ, ಚಪ್ಪರದಹಳ್ಳಿ ಸುರೇಶ್, ಮೋಹನ್ ಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಜನ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬಹುದು ಅನ್ನೋ ಒಂದು ಹಂಬಲದಿಂದ ಇಂತಹ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡದಾಗೆ ಕುಮಾರಸ್ವಾಮಿ ಅವರ ನಾಯಕತ್ವಕ್ಕೆ ಕುಮಾರಸ್ವಾಮಿ ಅವರು ಇನ್ನೂ 100 ಕಾಲ ಬದುಕಲಿ, ಅವರ ಕುಟುಂಬಕ್ಕೆ ಇರ್ತಾನೆ. ಬಹುಶಃ ಆಗಲೇ ರಾಷ್ಟ್ರಪತಿಗಳ ಜೊತೆ ಮಳವಳ್ಳಿ ಹೊರಡೋಗಿದ್ದಾರೆ. ಅವರ ಕುಟುಂಬಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಹಿರಿಯರ ಆಶೀರ್ವಾದ ಇದ್ರೆ 100 ವರ್ಷಗಳ ಕಾಲ ಅವರು ಬದುಕಿ ಈ ರಾಜ್ಯವನ್ನ ಉತ್ತಮ ರಾಜ್ಯವನ್ನಾಗಿ ಆಡಳಿತ ಮಾಡಲಿಕ್ಕೆ ರೈತರು ಪೂರ್ಣ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮನೋಭಾವನೆ ಆಶಯವನ್ನು ವ್ಯಕ್ತಪಡಿಸಿ ಈಗಾಗಲೇ ನಾನು ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ, ನೀವು ಬಹಳ ಬೇಜಾರು ಮಾಡ್ಕೊಳ್ತಿದ್ರಿ. ಖುದ್ದಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಉಕ್ಕು ಸಚಿವರು ಕೇಂದ್ರದ 9:30 ಫೋನ್ ಮಾಡಿ, ಮನೆಯೊಳಗ ನೀವು ಬರಬೇಕು, ಮೈಸೂರು ಬರ್ತಾ ಇದ್ದೀನಿ ಅಂತ ಅಂದಾಗ ನಾನೇನಾದ್ರು ದುರಾಂಕಾರ ತೋರಿಸಿ ಹೋಗಿದ್ರೆ ಬಹುಶಃ ನನ್ನ ವ್ಯಕ್ತಿತ್ವಕ್ಕೆ ಬಹಳ ಕುಂದು ಬರ್ತಾ ಇದೆ. ಅದನ್ನ ನೀವೆಲ್ಲ ಬಹಳ ಬೇಜಾರು ಮಾಡ್ಕೊಂಡು 100 ಫೋನ್ ಮಾಡಿದ್ದೀರಿ ನನಗೆ. ಯಾಕೆ ನಮ್ಮನ್ನ ಸಭೆಗೆ ಕರೆದು ಇನ್ ಟೈಮ್ಗೆ ಕರೆಕ್ಟಾಗಿ ನೀವು ಭಾಗಿಯಾಗಿಲ್ಲ? ಅದು ಪ್ರೋಟೋಕಾಲ್. ವಾರದಿಂದೇ ಆಗಿದ್ರೆ ನಾನು 2 ಗಂಟೆಗೆ ಹಾಕ್ಬಿಡಿವಿ ಟೈಮ್ ಸಭೆದ. ಅಲ್ಲಿಗೆ ಹೋಗಿ ಅವ್ರು ಹಿರಿಯರೋ ಕಿರಿಯರೋ ರಾಜ್ಯ ಆಡಳಿತಕ್ಕಂಥ ಪ್ರಭುಗಳು ಕಾಲ ನಮಸ್ಕಾರ ಮಾಡಿಕೊಂಡು ಬಗ್ಗೆ ಕೊಟ್ಟು ತಾಯಿ ಚಾಮುಂಡೇಶ್ವರಿ ನಿಮಗೆ ನಿಮ್ಮ ಕುಟುಂಬಕ್ಕೆ. TV1 ನ್ಯೂಸ್, ನವೀನ್ ಕುಮಾರ್, ಪಿರಿಯಾಪಟ್ಟಣ.